ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಶೇಷ ನರೇಂದ್ರ ಮೋದಿ ವೈಫಲ್ಯ ನಂಬರ್ 4. ಇದು ಪ್ರಮುಖವಾದ ಒಂದು ವಿಷಯ ಆಗಿದೆ. ನರೇಂದ್ರ ಮೋದಿಯವರು 2013-14 ಚುನಾವಣೆಯಲ್ಲಿ ತುಂಬ ಭರವಸೆ ನೀಡಿರುವಂಥ ವಿಷಯ ಏನಂದರೆ ಭ್ರಷ್ಟಾಚಾರ ಮತ್ತು ಕಪ್ಪು ಹಣ. ಕಪ್ಪು ಹಣದ ಮೂಲ ಭಾಗವಾದಂತಹ ಸ್ವಿಸ್ ಬ್ಯಾಂಕ್ನಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿಯವರು ತುಂಬ ಚೆನ್ನಾಗಿ ಹೇಳಿದರು ನಮಗೆಲ್ಲ. ಅಂತಂದರೆ ಎಲ್ಲರಿಗೂ 15 ಲಕ್ಷ ಕೊಡಬೇಕಂತ ಹೇಳ್ಬಿಟ್ಟು 15 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ 15 ಲಕ್ಷ ಎಷ್ಟು ಗೊತ್ತಾ? 15 ಲಕ್ಷ ಬರಬೇಕಂದ್ರೆ ಸುಮಾರು 2,000 ಲಕ್ಷ ಕೋಟಿ ಕಪ್ಪು ಹಣ ತರಬೇಕಾಗುತ್ತೆ. 15 ಲಕ್ಷ ಅದು ಲೆಕ್ಕ ಯಾವ ಥರ ಮಾಡಿದ್ರೆ ಗೊತ್ತಿಲ್ಲ, ಯಾವ ಬುದ್ಧಿವಂತಿಕೆಯಿಂದ ಹೇಳಿದ್ರೆ ಗೊತ್ತಿಲ್ಲ, ಯಾರು ಹೇಳಿಕೊಟ್ರೂ ಗೊತ್ತಿಲ್ಲ. ಅದು ಕೂಡ ಹಾಸ್ಯಾಸ್ಪದ ವಿಷಯನೇ, ಅದು ಕೂಡ ಸುಳ್ಳೇ, ಅದು ಕೂಡ ಪ್ರಾಪರ್ ಇಲ್ಲದೆ ಇರುವಂಥ ವಿಷಯನೇ. ಅದು ಮಾಡೋಕ್ಕಾಗಲಿಲ್ಲ ಅವರಿಗೆ. ಅದು ಆಗಲಿ. ಸ್ವಿಸ್ ಬ್ಯಾಂಕ್ನಲ್ಲಿ ಇವತ್ತು ಭಾರತ ದೇಶದ ದೇಶಿಗರ ಭಾರತೀಯರ ಕಪ್ಪು ಹಣ ಮತ್ತೆ ಜಾಸ್ತಿ ಆಗಿದೆ. ಅಂದರೆ ನೀವು ಅದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದೀರಾ. ಅದೇ ಅಲ್ಲದೆ ಕಪ್ಪು ಹಣದ ಭಾಗವಾಗಿ ನೀವು ಡಿಮಾನಿಟೈಸೇಷನ್ ಮಾಡಿದರೆ, ಡಿಮಾನಿಟೈಸೇಷನಿಂದ ಎಷ್ಟು ಹಣ ಬಂದಿದೆ? ಕಪ್ಪು ಹಣ ಎಷ್ಟು ತಂದಿದ್ದೀರಾ? ಏನು ಲೆಕ್ಕಾಚಾರ ಕೊಡೋಕ್ಕಾಗುತ್ತೆ ನಿಮಗೆ? ಸಂಪೂರ್ಣವಾಗಿ ವಿಫಲರಾಗಿದ್ದೀರಾ. ಅದರ ವಿರುದ್ಧ ಏನಾಗಿದೆ ಅಂದರೆ ಡಿಮಾನಿಟೈಸೇಷನ್ ಆಗೋದ್ರಿಂದ ಸಣ್ಣ ಉದ್ದಿಮೆದಾರರು, ಸಣ್ಣ ವ್ಯಾಪಾರಿಗಳು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇವತ್ತು ಅದರ ಏಟನ್ನು ಇವತ್ತು ತಿಂತಾ ಇದ್ದಾರೆ, ಇವತ್ತು ಕೂಡ ಸಫರ್ ಆಗ್ತಾ ಇದ್ದಾರೆ. ಇಂಥ ಒಂದು ಅಪ್ರಬುದ್ಧ ಒಂದು ದಿಶೆಯಿಂದ ಇವತ್ತು ದೇಶ ಮತ್ತು ಕಂಗಾಲಾಗ್ತಾ ಇದೆ, ಸಾಲದಲ್ಲಿ ಮುಳಿ ಹೋಗ್ತಾ ಇದೆ. ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ, ದೇಶವನ್ನು ಮಾಡ್ತಿರುವಂಥ ವ್ಯಕ್ತಿ ಯಾರಿದ್ರೆ ಅದು ನರೇಂದ್ರ ಮೋದಿ, ಅಮಿತ್ ಶಾ ಅಂತ ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಮಾತು ಅನಿಸ್ತಾ ಇದೆ ನಮಗೆ. ಸಾಲನಾಗಿದೆ, ಬೆಲೆ ಏರಿಕೆ ಆಗಿದೆ, ಮತ್ತೇನು ಮಾಡ್ತಾಯಿದ್ದಾರೆ ನೀವುಗಳು? ಉದ್ಯೋಗಗಳಿಲ್ಲ, ಎಲ್ಲದರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದೆ ಅಂತ ಹೇಳಿ ಇಷ್ಟ. ಅದೇ ಇನ್ನೊಂದು ಭಾಗ ಬಂದರೆ, ಒಂದು ತಪ್ಪು, ಒಂದು ಸುಳ್ಳು ಆರೋಪದಲ್ಲಿ ಒಂದು ಲೀಕರ್ ಹಗರಣ ಆಗಿದೆ ಅಂತೇಳಿ ಸೃಷ್ಟಿ ಮಾಡಿ ಅರವಿಂದ್ ಕೇಜ್ರಿವಾಲ್ನ ಅರೆಸ್ಟ್ ಮಾಡಿದ್ದೀರಾ. ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗೋಕ್ಕೆ ಕಾರಣ ಆಗಿರುವಂಥ ಅಪ್ರೂವರು ಕೂಡ ಪ್ರಪ್ರಥಮವಾಗಿ ಅರವಿಂದ್ ಕೇಜ್ರಿವಾಲ್ ಹೆಸರು ಹೇಳಿಲ್ಲ. ಅರ್ಥ ಮಾಡ್ಕೊಳ್ಳಿ, ಜನರು ಅರ್ಥ ಮಾಡ್ಕೋಬೇಕಾಗಿದೆ. 7ನೇ ಬಾರಿ 8ನೇ ಬಾರಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದರೆ ಇಡಿ ಮುಂದೆ ಈ ಸ್ಟೇಟ್ಮೆಂಟ್ ಕೊಟ್ಟಾಗ ಆ ಥರ 5, 6, 7, 8ನೇ ಬಾರಿ ಸ್ಟೇಟ್ಮೆಂಟ್ ಕೊಟ್ಟಾಗ ಮಾತ್ರ 8ನೇ ಬಾರಿ ಕೊಟ್ಟಾಗ ಅರವಿಂದ್ ಕೇಜ್ರಿವಾಲ್ ಹೆಸರು ಹೇಳ್ತಾರೆ. ಅಂದರೆ 8ನೇ ಬಾರಿ ಸ್ಟೇಟ್ಮೆಂಟ್ ಕೊಡುವ ಮುಂಚೆ BJPಗರು ಇಡಿ ವ್ಯವಸ್ಥೆ ಏನು ಮಾಡಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಒತ್ತಡ ಹಾಕಿರ್ಬೇಕಂತ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಪ್ರಾಮಾಣಿಕ ಭಕ್ತ, ದೇಶಭಕ್ತನನ್ನು ಇವತ್ತು ಜೈಲಲ್ಲಿ ಇಟ್ಟಿದ್ದಾರಲ್ಲ, ಮುಂದಿನ ದಿನಗಳಲ್ಲಿ ಜನರು ನಿಮ್ಗೆ ಪಾಠ ಕಲಿಸ್ತಾರೆ ಅಂತ ಹೇಳಿ ಇಷ್ಟಪಡ್ತೇನೆ. ಅಲ್ಲದೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಪಂಜಾಬ್ದಲ್ಲಿ ಆರೋಗ್ಯ ಸಚಿವ ಒಬ್ಬ ಕೇವಲ 1% ಕಮಿಷನ್ ಕೇಳ್ತಾರೆ ಸರ್. 1% ಕಮಿಷನ್ ಕೇಳಿರ್ತಾರೆ, ಇನ್ನೂ ಪಡೆದಿರಲ್ಲ. ಆವಾಗ ಸನ್ಮಾನ್ಯ ಭಗವಂತ್ ಸಿಂಗ್ ಮಾನ್ರವರು ತತ್ಕ್ಷಣ ಆ ವ್ಯಕ್ತಿನ, ಆ ಮಂತ್ರಿನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಇದು ಪ್ರಾಮಾಣಿಕತೆ ಇರುವಂಥ ಪಕ್ಷ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನನಗೆ ಯಾಕೆ ಬೇಕು ರಾಜಕಾರಣ ಇದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳಿ? ನಾ ಯಾಕೆ ರಾಜಕಾರಣ ಮಾಡ್ತಿದ್ದೀನಿ ಅಂದರೆ, ಇವತ್ತು ನಮ್ಮಂಥವ್ರು ರಾಜಕಾರಣ ಬರಬೇಕಂದ್ರೆ ಇಂಥ ಪ್ರಾಮಾಣಿಕ ಪಕ್ಷ ಬೇಕೇ ಬೇಕಾಗಿದೆ. ಇಲ್ಲಾಂದರೆ ನಮ್ಮಂಥವ್ರು ರಾಜಕಾರಣ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜನರೇ ಅರ್ಥ ಮಾಡ್ಕೋಬೇಕಾಗಿದೆ. ಆಮಾನ್ ಪಕ್ಷ ಪ್ರಾಮಾಣಿಕ ಇರುವಂಥ ಬದ್ಧತೆಯಿಂದಿರುವಂಥ ಪಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ನಾಯಕರು ಪ್ರಾಮಾಣಿಕರಿದ್ದಾರೆ, ಮಹಾದೇಶ ಭಕ್ತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.